ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸಬೇಕಾದ್ರೆ ಕೆಲವರು ಅವರ ಪಕ್ಷದಲ್ಲೇ ಇರುವಂತಹ ಕೆಲವರು ಕ್ಷೀಣ ಧ್ವನಿಯಲ್ಲಿ ಇದು ಲಾಸ್ಟ್ ಬಜೆಟ್ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಯಾವಾಗ ಈ ಮೂಡಾ ವಿಚಾರದಲ್ಲಿ ಕಂಪ್ಲೀಟ್ ರಿಲೀಫ್ ಸಿಗುವಂತಹ ಹಂತಕ್ಕೆ ಬಂತೋ ಆ ಟೈಮ್ನಲ್ಲಿ ಸಿದ್ದರಾಮಯ್ಯ ಬಣದವರು ಆಕ್ಟಿವ್ ಆಗಿ ಗಟ್ಟಿ ಧ್ವನಿಯಲ್ಲಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕೊನೆ ಬಜೆಟ್ ಅಲ್ಲ ಇದು ಸರ್, ಇದು ಇನ್ನು 3 ಬಜೆಟ್ ಅನ್ನ ನಮ್ಮ ಸಾಹೇಬ್ರೆ ಮಂಡಿಸ್ತಾರೆ ಅಂತ. ಬಜೆಟ್ ಮುಗಿತು, ಇನ್ನೇನಿದ್ರು ಕೂಡ ಪವರ್ ಶೇರಿಂಗ್ ನ ಆಟ. ಪವರ್ ಶೇರ್ ಅನ್ನ ಪರೋಕ್ಷವಾಗಿ ಕ್ಲೇಮ್ ಮಾಡೋದಕ್ಕೆ ಸಿದ್ದು ಟೀಮ್ ಹೊರಟ ಹಾಗೆ ಕಾಣಿಸ್ತಾ ಇದೆ. ಪೂರ್ಣಾವಧಿ ಸಿಎಂ ಕೂಗು ಮುಂದುವರಿಸೋದಕ್ಕೆ ಸಿದ್ದು ಆಪ್ತರು ಮುಂದಾಗ್ತಾ ಇದ್ದಾರೆ. ಮತ್ತೆ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ರಾಜಣ್ಣ ಟೀಮ್ ಅಲರ್ಟ್ ಆಗಿದೆ. ಎಂಬಿ ಪಾಟೀಲ್, ಜಮೀರ್ ಅಹಮದ್ ನೇರ ಅಖಾಡಕ್ಕೆ ಇಳಿದು ಕ್ಲೇಮ್ ಮಾಡ್ತಾ ಇದ್ದಾರೆ. ನವೆಂಬರ್ 8ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಕಾದ್ ಕೂತಿದೆ. ಬಟ್ ಇಲ್ಲಿ ಇನ್ನೊಂದು ಬಣ ಅಗ್ರೆಸಿವ್ ಆಗಿ ಹೈಕಮಾಂಡೇ ಹೇಳ್ಬಿಟ್ಟಿದೆ. ಇಷ್ಟು ಸಹ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ, ಅದೆಲ್ಲ ಡೆಸಿಷನ್ ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳ್ತಿದ್ದವರು ನಿನ್ನೆಲ್ಲ ನೀವು ಗಮನಿಸ್ತಾ ಇದ್ರಿ. ಹೈಕಮಾಂಡ್ ಆಲ್ರೆಡಿ ಹೇಳಿದೆ, ದೇರ್ ಇಸ್ ನೋ ಕನ್ಫ್ಯೂಷನ್ ಅಂತಿದ್ದಾರೆ. ಶೋಷಿತ ಸಮಾವೇಶವನ್ನು ನಡೆಸಲಿಕ್ಕೆ ಮತ್ತೆ ಹೈಕಮಾಂಡ್ ಮುಂದೆ ಮನವಿ. ರಾಹುಲ್ ಗಾಂಧಿ ಮನವೊಲಿಸಿ ಶೋಷಿತ ಸಮಾವೇಶವನ್ನು ನಡೆಸಲಿಕ್ಕೆ ತಂತ್ರವನ್ನು ರೂಪಿಸಲಾಗಿದೆ. ಸಿದ್ದರಾಮಯ್ಯ ಅಹಿಂದ ಮಾಸ್ ಅಂಥೇಳಿ ಶಕ್ತಿ ಪ್ರದರ್ಶನಕ್ಕೆ ಒಳಗೊಳಗೆ ಪ್ಲಾನ್ ಆಗಿದೆ. ರಾಹುಲ್ ಗಾಂಧಿಯನ್ನು ಮನವೊಲಿಸಿ ಶೋಷಿತ ಸಮಾವೇಶದ ಗುರಾಣಿಯನ್ನು ಪ್ರದರ್ಶನ ಮಾಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹೇಳಿ ಕೇಳಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಒಂದಿಷ್ಟು ದಿನಗಳಿಂದ ಈ ನಾಯಕತ್ವದ ವಿಚಾರಕ್ಕೆ ಯಾವ ರೀತಿ ಹಗ್ಗಜಗ್ಗಾಟ ನಡೀತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಬಜೆಟ್ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ ನಿಶ್ಚಿತವಾಗಿ ಅದ್ರಾಗ ಏನಿದೆ, ಇನ್ನೂ 2028ರವರೆಗೆ ಅವರು ಮುಖ್ಯಮಂತ್ರಿಗಳಿರ್ತಾರೆ. ನೋಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಇವತ್ತೊಂದು ದಿವಸ ಹೈಕಮಾಂಡ್ ಇರ್ತದೆ, ಇವತ್ತೊಂದು ದಿವಸ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ? ಹೈಕಮಾಂಡ್ ಹೇಳಿದೆ. ತಮ್ಮ ಪಕ್ಷದಲ್ಲೂ ಯಾರು ಹೇಳ್ತಾ ಇಲ್ಲ. ಹೌದಾ? ಎಲ್ಲ ಹೈಕಮಾಂಡ್ ಹೇಳಿದೆ. ಹೈಕಮಾಂಡ್ ಹೇಳಿದೆ. ಈಗ ಒಂದು ರೆಕಾರ್ಡ್ ಬಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 4,90,000 ಕೋಟಿ ರೂಪಾಯಿಂದು ಬಜೆಟ್ ಮಾಡಿದ್ದಾರೆ. ಅದರಲ್ಲಿ 42,008 ಕೋಟಿ ರೂಪಾಯಿನ SCP TSP ಹಣನ ಕೊಟ್ಟಿದ್ದಾರೆ. ಇದರಲ್ಲಿ 29,992 SCP, 12,000 ಕೋಟಿ ST ಕೊಟ್ಟಿದ್ದಾರೆ. ಇದು ಒಂದು ಸುಸ್ಥಿರವಾಗಿ ಇರತಕ್ಕಂಥ ಬಜೆಟ್. ನೀರಾವರಿ, ಇನ್ಫ್ರಾಸ್ಟ್ರಕ್ಚರ್, ಸಮಾಜ ಕಲ್ಯಾಣ, ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, ಈ ಆದ್ಯತೆ ವಲಯಗಳಿಗೆ ವಿಮೆನ್ ಡೆವಲಪ್ಮೆಂಟ್ ಇದನ್ನು ಕೊಟ್ಟು ಒಂದು ಸುಸ್ಥಿರವಾದಂಥ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಈ ಬಡ್ಜೆಟನ್ನು ಮಾಡುವಾಗ ಸಾಲದ ಮಿತಿಯನ್ನು 25% ಒಳಗಡೆ ಇಡಬೇಕು, ಅಷ್ಟರಲ್ಲಿ ಇಟ್ಟಿದ್ದಾರೆ. ಮತ್ತು GSDPನ ಅದರಲ್ಲಿ ಬರೀ 3% ಒಳಗೆ ಇಡಬೇಕು, ಅದರೊಳಗಡೆ ಇಟ್ಟಿದ್ದಾರೆ. ಇಟ್ ಈಸ್ ವೆರಿ ವೆಲ್ ಮೇಂಟೈನ್ಡ್ ಫಿಸಿಕಲ್ ಡಿಸಿಪ್ಲಿನರಿ ಆ್ಯಕ್ಟ್. ಜನಪರವಾದಂಥ, ಅಭಿವೃದ್ಧಿ ಪರವಾದಂಥ, ಸಮಾಜದ ನಿರ್ಮಾಣದ ಕಡೆಗೆ ಹೆಜ್ಜೆ ಇಡ್ತಕ್ಕಂಥ ಒಳ್ಳೆಯ ಬಜೆಟ್. 16ನೇ ಬಜೆಟ್ ಈಗ ಸಿದ್ದರಾಮಯ್ಯ ಮಂಡಿಸಿದ್ದಾರೆ. 17, 18, 19ನೇ ಬಜೆಟ್ ಮಂಡಿಸ್ತಾರಾ? ನೆಕ್ಸ್ಟ್ ಬಜೆಟ್ ಅವರೇ ಮಂಡಿಸ್ತಾರೆ. 17ನೇ ಬಜೆಟ್ ಅವ್ರನ್ನ ಎಲ್ಲ ಇರೋ ಅವಧಿ ತನಕ ಎಲ್ಲ ಬಜೆಟ್ ಅವರೇ ಮಂಡಿಸ್ತಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವೀಶ್. ಇಲ್ಲಿ ತನಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಸುಲಭಕ್ಕೆ ಬಗೆಹರಿದಂತಹ ಅಧಿಕಾರ ಹಂಚಿಕೆ ಫಾರ್ಮುಲಾ ನಾವು ನೋಡೇ ಇಲ್ಲ. ಯಾವುದು 2020 ಗವರ್ನಮೆಂಟ್ನಲ್ಲಿ ಓಪನ್ ಆಗಿ 20 ತಿಂಗಳು ನೀವು 20 ತಿಂಗಳು ನಾವು ಅಂದಾಗಲೇ ವಚನ ಭ್ರಷ್ಟತೆ ಎಲ್ಲ ನಾವು ಕೇಳಿಸ್ಕೊಂಡ್ವಿ. ಅಂಥದ್ರಲ್ಲಿ ಇದು ಜೆಂಟಲ್ಮನ್ ಅಗ್ರಿಮೆಂಟು, ಅಂಥದ್ರಲ್ಲಿ ಮೂಡಾದ ಬಿಗ್ ರಿಲೀಫು. ಈ ಟೈಮ್ನಲ್ಲಿ ನಾವಂತೂ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ, ನೀವು ಆಸೆನೂ ಇಟ್ಕೊಳ್ಬೇಡಿ, ಅದಕ್ಕೆಲ್ಲ ತಣ್ಣೀರು ಹಾಕೊಂಡ್ಬಿಡಿ ಅಂತ ಸಂದೇಶ ಕೊಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ನಮಗೆ. ಖಂಡಿತವಾಗಿ ಕೂಡ ಜೆಂಟ್ಲ್ಮೆನ್ ಅಗ್ರಿಮೆಂಟ್ ಏನೇ ಇದ್ರೂ ಕೂಡ ಹೈಕಮಾಂಡ್ ಲೆವೆಲಲ್ಲಿ ನಡೆದಿದೆ. ಹಾಗಾಗಿ ಅಲ್ಲಿ ಜೆಂಟ್ಲ್ಮೆನ್ ಆಗೇ ಸಿದ್ದರಾಮಯ್ಯ ನಡೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತಿದೆ. ಆದರೆ ಬೇರೆ ಬೇರೆ ರೀತಿಯ ರಾಜಕೀಯ ಒಂದು ಪ್ಲೇ ಗೇಮ್ ಏನಿದೆ ಅದನ್ನು ಒಂದು ರೀತಿಯಲ್ಲಿ ಟರ್ನ್ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಏಕೆಂದರೆ 16 ಬಜೆಟನ್ನು ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅಂದರೆ ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅವರಲ್ಲಿನ ರಾಜಕಾರಣದ ಚಾಣಾಕ್ಷತನ ಎಷ್ಟರ ಮಟ್ಟಿಗಿದೆ ಅನ್ನೋದು ಕೂಡ ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಯಾವ ಟೈಮಲ್ಲಿ ಏನೆಲ್ಲ ಪಾನನ್ನು ಮೂವ್ ಮಾಡಬೇಕು, ಎಲ್ಲ ಕಡೆಗಳಿಂದಲೂ ಕೂಡ ಪಾನನ್ನು ಪರೋಕ್ಷವಾಗಿ CM ಸಿದ್ದರಾಮಯ್ಯರು ಮೂವ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ತನಕ ಮೂಡಾ ವಿಚಾರದಲ್ಲಿ ಸ್ವಲ್ಪ ಅಡೆತಡೆ ಇತ್ತು. ಆದರೆ ಕೋರ್ಟ್ನಲ್ಲಿ ಎಲ್ಲೋ ಒಂದು ಕಡೆ ಜಯ ಸಿಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಒಂದು ರೀತಿಯಲ್ಲಿ ಬ್ರೇಕ್ ಮಾಡಿ ಒಂದು ರೀತಿ ಬೇರೆ ಬೇರೆ ರೀತಿಯ ರಾಜಕೀಯ ಪ್ಲಾನನ್ನು ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೇಳಿ ಕೇಳಿ ಹಿಂದ ಮಾಸ್ ಲೀಡರ್ ಅಂತ CM ಸಿದ್ದರಾಮಯ್ಯ ಅವರು ಈಗಾಗಲೇ ಗುರುತಿಸ್ಕೊಂಡಿದ್ದಾರೆ. ಮತ್ತು ಅದೇ ನಿಟ್ಟಿನಲ್ಲೂ ಕೂಡ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಮತ್ತಷ್ಟು ಒಂದು ರೀತಿಯಲ್ಲಿ ಅಚ್ಚೊತ್ತೋದಕ್ಕೆ
ಆ ಒಂದು ಮಾರ್ಚ್ ಬಜೆಟ್ ಬಳಿಕ ಒಂದು ದೊಡ್ಡ ಸಮಾವೇಶವನ್ನು ಬೃಹತ್ ಸಮಾವೇಶವನ್ನು ನಡೆಸೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಈ ಹಿಂದೆ ದಲಿತ ಸಮಾವೇಶ, ಶೋಷಿತ ಸಮಾವೇಶ ಮಾಡಬೇಕು ಅಂತಲೂ ಕೂಡ ಮುಂದಾಗಿದ್ರು ಸಿದ್ದರಾಮಯ್ಯ ಟೀಮು, ಅದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಹಾಗಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿ ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ಮಾಡ್ತಾರಾ ಅನ್ನೋದೀಗ ಬಹುದೊಡ್ಡ ಪ್ರಶ್ನೆ. ಆದರೆ ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಕೈಯಲ್ಲಿದೆ. ಯಾಕೆಂದರೆ ರಾಹುಲ್ ಗಾಂಧಿ ಅವರು ಬೇಡ ಸದ್ಯಕ್ಕೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು ಈ ಟೀಮ್ಗೆ. ಹಾಗಾಗಿ ಮತ್ತೆ CM ಸಿದ್ದರಾಮಯ್ಯ ಅವರೇ ಮನವೊಲಿಸಿ ಆ ಒಂದು ಸಮಾವೇಶವನ್ನು ಮಾಡೋದ್ರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪವರ್ ಶೇರ್ ಒಂದು ವೇಳೆ ನಡೆದಿದ್ದೇ ಆದರೆ ಖಂಡಿತವಾಗಿ ಕೂಡ ಹೈಕಮಾಂಡ್ ನಾಯಕರ ಜೊತೆ CM ಸಿದ್ದರಾಮಯ್ಯ ಅವರು ಜೆಂಟ್ಲ್ಮೆನ್ ಆಗೇ ವರ್ತಿಸ್ತಾರೆ. ಆದರೆ ಬೇರೆ ಬೇರೆ ರೀತಿಯ ಒತ್ತಡಗಳು ಮತ್ತು ಪೊಲಿಟಿಕಲ್ ಗೇಮ್ ಪ್ಲಾನ್ ಏನಿದೆ ಅದನ್ನು ಬೇರೆ ಬೇರೆ ರೀತಿ ಪರೋಕ್ಷವಾಗಿ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಷ್ಟು ಸುಲಭಕ್ಕೆ ಈ ನವೆಂಬರ್ ಆಟ ಮುಗಿಯೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮಮತಾ. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀವಿ.